ಎಲ್ರಿಗೂ ನಮಸ್ಕಾರ. ನನ್ನ ಇಂದಿನ ವಿಡಿಯೋದಲ್ಲಿ ಇಯರ್ಲಿ ಮೆಡಿಕಲ್ ಟೆಸ್ಟ್ ಏನಕ್ಕೆ ಮಾಡಿಸ್ಕೋಬೇಕು, ರಕ್ತ ಪರೀಕ್ಷೆಗಳನ್ನು ವರ್ಷಕ್ಕೊಂದ್ಸರಿನೋ 2 ವರ್ಷಕ್ಕೊಂದ್ಸರಿನೋ ಏನಕ್ಕೆ ಮಾಡಿಸ್ಕೋಬೇಕಂತ ನಾನು ಹೇಳಿದ್ದೆ. ಆ ವಿಡಿಯೋದ ಲಿಂಕ್ ನಾನು ಈ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ನೀವು ಆ ವಿಡಿಯೋ ನೋಡಿಲ್ಲ ಅಂತಂದರೆ ನೋಡ್ಬೋದು. ಈಗ ನೀವು ಆ್ಯನ್ಯುವಲ್ ಮೆಡಿಕಲ್ ಟೆಸ್ಟ್ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ರಿ. ವಾರ್ಷಿಕವಾಗಿ ರಕ್ತ ಪರೀಕ್ಷೆ ಮಾಡಿಸ್ಕೊಂಡಿದ್ದೀರಿ, ಅದರ ರಿಪೋರ್ಟ್ ಬರ್ತದೆ. ಆ ರಿಪೋರ್ಟ್ ತಗೊಂಡು ಏನು ಮಾಡೋದು? ನೀವು ಡಾಕ್ಟರ ಸಲಹೆ ಇಲ್ಲದೇ ಮೆಡಿಕಲ್ ಲ್ಯಾಬ್ಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಂಡಿದ್ರೆ ಅದನ್ನು ನಿಮ್ಮ ಹತ್ತಿರದ ಕ್ವಾಲಿಫೈಡ್ ಡಾಕ್ಟರ್ಸ್ ಹತ್ರ ತಗೊಂಡೋಗಿ ಲ್ಯಾಬ್ ರಿಪೋರ್ಟ್ ಏನಿದೆ ಅದರಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತೇಳಿ ತಿಳ್ಕೊಳೋದು ಉತ್ತಮ. ಸೊ ಆ ಲ್ಯಾಬ್ ರಿಪೋರ್ಟಲ್ಲಿ ಜನರಲಿ ಈಗ ರುಟೀನಾಗಿ ರಕ್ತ ಪರೀಕ್ಷೆ ಮಾಡೋರು ಏನು ಮಾಡ್ತಾರಪ್ಪ ಅಂದರೆ, ಒಂದು ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಒಂದು ಮಾಡ್ತಾರೆ. ಈ ಕಂಪ್ಲೀಟ್ ಬ್ಲಡ್ ಕೌಂಟಲ್ಲಿ ನಿಮಗೆ ರೆಡ್ ಬ್ಲಡ್ ಸೆಲ್ಲು, ವೈಟ್ ಬ್ಲಡ್ ಸೆಲ್ಲು, ಪ್ಲೇಟ್ಲೆಟ್ಸು, ಇಯೋಸ್ನೋಫಿಲ್ಸು, ನ್ಯೂಟ್ರೋಫಿಲ್ಸು, ಹೀಮೋಗ್ಲೋಬಿನ್ನು ಮತ್ತು ಹೀಮೋಗ್ಲೋಬಿನ್ ಕಾನ್ಸಂಟ್ರೇಷನ್ನು, ಆಮೇಲೆ ರೆಡ್ ಸೆಲ್ ವಾಲ್ಯೂಮು, ಆ ಥರ ಎಲ್ಲ ಸುಮಾರು ಇರ್ತದೆ. ಅದರಿಂದ ನಮಗೆ ಏನು ಗೊತ್ತಾಗ್ತದೆ ಅಂದರೆ ನಮ್ಮ ಹೀಮೋಗ್ಲೋಬಿನ್ ಲೆವೆಲ್ ಹೇಗಿದೆ, ಏನಾದರೂ ರಕ್ತದ ಅಂಶ ಕಡಿಮೆ ಆಗಿದೆಯೋ, ಹೀಮೋಗ್ಲೋಬಿನ್ ಅಂಶ ಕಡಿಮೆ ಆಗಿದೆಯೋ, ಏನಾದರೂ ಇನ್ಫೆಕ್ಷನ್ ಆಗ್ತಾ ಇದೆಯೋ ಬಾಡಿಯಲ್ಲಿ, ಏನಾದರೂ ನಿಮಗೆ ಅಲರ್ಜಿ ಇದೆಯೋ, ಇದೆಲ್ಲ ಒಂದು ಇನ್ಫಾರ್ಮೇಷನ್ ಗೊತ್ತಾಗ್ತದೆ. ಅದರಿಂದ ಅದ್ರ ಪ್ರಕಾರ ಡಾಕ್ಟ್ರು ಅಡ್ವೈಸ್ ಮಾಡ್ತಾರೆ. ಎರಡನೇದು ಏನು ಮಾಡ್ತಾರೆ ಅಂದರೆ, ಒಂದು ರಕ್ತದ ಗ್ಲೂಕೋಸ್ ನೋಡುವಂಥ ಒಂದು ಟೆಸ್ಟ್ಗಳು ಮಾಡಿರ್ತಾರೆ. ಏನಂದರೆ ಒಂದು ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಅನ್ನೋದು ಒಂದು FBS ಆರ್ FBG ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಅಂತ ಒಂದು ಮಾಡ್ತಾರೆ. ಫಾಸ್ಟಿಂಗ್ ಅಂದರೆ ಒಂದು ರಕ್ತವನ್ನು ಕೊಡುವ ಪ್ರೀವಿಯಸ್ ಡೇ ಒಂದು 7-8 ಗಂಟೆಗೆ ಊಟ ಮಾಡಿ ಆಮೇಲೆ ಏನೇ ನೀರು ಬಿಟ್ಟು ಬೇರೆ ಏನು ತೊಗೋಬಾರ್ದು. ನೆಕ್ಸ್ಟ್ ಡೇ ಖಾಲಿ ಹೊಟ್ಟೆಯಲ್ಲಿ ಇವನ್ ಟೀ ಕಾಫಿ ಕುಡಿದನೇ ಹೋಗಿ ರಕ್ತ ಕೊಟ್ಟಿರ್ತಾರಲ್ಲ, ಅದಕ್ಕೆ ನಾವು ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಎಸ್ಟಿಮೇಷನ್, ಫಾಸ್ಟಿಂಗ್ ಬ್ಲಡ್ ಸ್ಯಾಂಪಲ್ ಅಂತಾರೆ. ಅದರಲ್ಲಿ ಗ್ಲೂಕೋಸ್ ಎಸ್ಟಿಮೇಷನ್ ಮಾಡಿ ಗ್ಲೂಕೋಸ್ ಎಷ್ಟಿದೆ ಅಂತೇಳಿ ಡಿಟರ್ಮಿನ್ ಮಾಡಿ ಕೊಟ್ಟಿರ್ತಾರೆ ವ್ಯಾಲ್ಯೂ. ಸೊ ಆ ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ನಾರ್ಮಲ್ ಇದೆಯೋ ಅಥವಾ ಅಬ್ನಾರ್ಮಲ್ ಆಗಿದೆಯೋ ಅನ್ನೋದ್ರ ಒಂದು ನೋಡಿ ಹೇಳ್ತಾರೆ ಡಾಕ್ಟ್ರು. ಆ ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಮಾಡೋದ್ರಿಂದ ನಮ್ಮ ಈ ಗ್ಲೂಕೋಸ್ ಲೆವೆಲ್ ನಾರ್ಮಲ್ ಇದ್ದರೆ ನಿಮಗೆ ಶುಗರ್ ಇಲ್ಲ ಅಂತ ಅರ್ಥ, ಡಯಾಬಿಟೀಸ್ ಕಾಯಿಲೆ ಇಲ್ಲ ಅಂತ ಅರ್ಥ. ಸೊ ಅದು ಒಂದು ಇಂಟರ್ಮೀಡಿಯೇಟ್ ರೇಂಜಲ್ಲಿದೆ ಅಂದ್ಕೊಂಡ್ರೆ, ಅಂದರೆ ಒಂದು 100ರಿಂದ 126 ಅದು ಅಷ್ಟು ರೇಂಜಲ್ಲಿದ್ದರೆ ನಾವು ಅದನ್ನು ಪ್ರೀ ಡಯಾಬಿಟೀಸ್ ಏನಾದರೂ ಇದ್ದಿರ್ಬೋದು ಅಂತ ಹೇಳ್ತಾರೆ. ಅಂದರೆ ಡಯಾಬಿಟೀಸ್ ಬರೋದಕ್ಕಿಂತ ಮುಂಚೆ ಏನೋ ಇರುತ್ತಲ್ಲ ಅದಕ್ಕೆ ಪ್ರೀ ಡಯಾಬಿಟೀಸ್ ಅಂತೀವಿ. ಅದು ಒಂದು ಇದೆ ಅಂತ ಗೊತ್ತಾಗುತ್ತೆ. ಕೆಲವರಿಗೆ 2 ಅವರ್ ಅದರಲ್ಲಿ ಏನಾದರೂ ಅಬ್ನಾರ್ಮಲಿಟಿ ಇದ್ದರೆ ಅಥವಾ ಮಾಡ್ತಾನೇ 2 ಅವರ್ ಪ್ಲಾಸ್ಮಾ ಗ್ಲೂಕೋಸ್ ಅಂತ ಮಾಡ್ತಾರೆ. ಈ 2 ಅವರ್ ಪ್ಲಾಸ್ಮಾ ಗ್ಲೂಕೋಸಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಫಾಸ್ಟಿಂಗ್ ಗ್ಲೂಕೋಸ್ ಬ್ಲಡ್ ಸ್ಯಾಂಪಲ್ ತಗೊಂಡು ಒಂದು ಶುಗರ್ ಸಿರಪ್ ಮೀನ್ಸ್ ಶುಗರ್ ಸೊಲ್ಯೂಷನ್ ಕುಡಿಲಿಕ್ಕೆ ಕೊಡ್ತಾರೆ, ನೀರು. ಅದು ಕುಡಿದು 2 ತಾಸು ಆದಮೇಲೆ ಒಂದು ಬ್ಲಡ್ ಸ್ಯಾಂಪಲ್ ತಗೊಂಡು ಮತ್ತೆ ಗ್ಲೂಕೋಸ್ ಲೆವೆಲ್ ಡಿಟರ್ಮಿನ್ ಮಾಡ್ತಾರೆ. ಅದಕ್ಕೆ 2 ಅವರ್ ಗ್ಲೂಕೋಸ್ ಅಂತ ಹೇಳ್ತೀವಿ. ಅದನ್ನು ಕೆಲವರಲ್ಲಿ ಅಬ್ನಾರ್ಮಲ್ ಆಗಿರುತ್ತೆ ಡಯಾಬಿಟಿಸ್ ಮರಲ್ಲಿ, ಕೆಲವರಿಗೆ ಫಾಸ್ಟಿಂಗ್ ಗ್ಲೂಕೋಸ್ ಅಬ್ನಾರ್ಮಲ್ ಇರುತ್ತೆ, ಕೆಲವರಿಗೆ 2 ಅವರ್ ಗ್ಲೂಕೋಸ್ ಅಬ್ನಾರ್ಮಲ್ ಇರುತ್ತೆ, ಕೆಲವರಿಗೆ ಫಾಸ್ಟಿಂಗ್ ಅಬ್ನಾರ್ಮಲ್ ಇರುತ್ತೆ, 2 ಅವರ್ ಗ್ಲೂಕೋಸು ಅಬ್ನಾರ್ಮಲ್ ಇರ್ತದೆ. ಅವೆಲ್ಲವೂ ಡಯಾಬಿಟೀಸ್ ಅಂತಲೇ ಇಂಡಿಕೇಟ್ ಮಾಡ್ತದೆ. ಆ ಡಯಾಬಿಟಿಸ್ ಬೇರೆ ಬೇರೆ ನಮೂನೆಯಾದಂಥ ಒಂದು ಕಾರಣದಿಂದ ಡಯಾಬಿಟಿಸ್ ಆಗಿರ್ಬೋದು. ಅದಕ್ಕೆ ನಾವು ಫಾಸ್ಟಿಂಗ್ ಗ್ಲೂಕೋಸು 2 ಅವರ್ ಗ್ಲೂಕೋಸು ಅಕಾರ್ಡಿಂಗ್ಲಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅನುಕೂಲ ಆಗುತ್ತಂತ ಡಾಕ್ಟರ್ಸ್ ಮಾಡಿಸ್ತಾರೆ. ಓಕೆ, ಇನ್ನೊಂದು HbA1c ಅಂತ ಒಂದು ಮಾಡಿಸ್ತೀವಿ. ಈ HbA1c ಅಂದರೆ ಇದು ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಅಂತೀವಿ. ಈ HbA1c ಇದು ಹೀಮೋಗ್ಲೋಬಿನ್ ಅಂತ ಒಂದು ರಕ್ತದಲ್ಲಿ ರಕ್ತ ಕಣಗಳು ಇರ್ತಾವಲ್ಲ, ರೆಡ್ ಬ್ಲಡ್ ಸೆಲ್ಸ್ ಅಂತ, ಅದರೊಳಗಡೆ ಇರುತ್ತೆ ಹಿಮೋಗ್ಲೋಬಿನ್. ಈ ಹೆಚ್ಚು ಗ್ಲೂಕೋಸ್ ರಕ್ತದಲ್ಲಿದ್ದರೆ ಅದು ಸ್ಲೋಲಿ ಈ ಹಿಮೋಗ್ಲೋಬಿನ್ಗೆ ಹೋಗಿ ಕೂತ್ಕೊಂಡಿರ್ತದೆ. ಅದಕ್ಕೆ ಗ್ಲೈಕೇಷನ್ ಅಂತೀವಿ. ಅದು ಕಾನ್ಸ್ಟೆಂಟಾಗಿ ಆಗ್ತಾನೇ ಇರ್ತದೆ. ನಮ್ಮ ರೆಡ್ ಬ್ಲಡ್ ಸೆಲ್ 120 ದಿನ ಬದುಕ್ತದೆ. ಅಲ್ಲಿಗೆ ಹೀಮೋಗ್ಲೋಬಿನ್ ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ HbA1c ಏನು ಮಾಡಿದರೆ ನಾವು, ಸೊ ಇಟ್ ವಿಲ್ ಇಂಡಿಕೇಟ್ ಲಾಂಗ್ ಟರ್ಮಲ್ಲಿ ಆ 120 ದಿನಗಳಲ್ಲಿ ಎಷ್ಟು ನಿಮ್ಮ ರಕ್ತದ ಗ್ಲೂಕೋಸ್ ಇದೆ ಅನ್ನೋದು ಒಂದು ಆವರೇಜ್ ಬ್ಲಡ್ ಗ್ಲೂಕೋಸ್ನ ಒಂದು ಇಂಡಿಕೇಟ್ ಮಾಡ್ತದೆ. ಯಾಕಂದರೆ
ಫಾಸ್ಟಿಂಗ್ ಗ್ಲೂಕೋಸು ಪೋಸ್ಟ್ ಪ್ರ್ಯಾಂಡಿಯಲ್ 2 hour ಗ್ಲೂಕೋಸ್ ಏನಿದೆ ಆ ಮೂಮೆಂಟಲ್ಲಿ ಗ್ಲೂಕೋಸ್ ಎಷ್ಟಿದೆ ಅಂತ ತಿಳಿಸ್ತದೆ ವಿನ 2 ತಿಂಗಳಿಂದ ನಿಮ್ಮ ಗ್ಲೂಕೋಸ್ ಎಷ್ಟಿದೆ 2 ತಿಂಗಳಿಂದನೂ ಎಷ್ಟಿದೆ ಗ್ಲೂಕೋಸ್ ಅಂತ ತಿಳಿಸಲ್ಲ. ಅದಕ್ಕೆ HbA1c ಮಾಡಿ ನೀವು ಇಷ್ಟು ದಿನದಲ್ಲಿ ನಿಮ್ಮ ಗ್ಲೂಕೋಸು ಆನ್ ಆನ್ ಆವ್ರೇಜ್ ಎಷ್ಟಿದೆ ಅನ್ನೋದು ಒಂದು ತಿಳ್ಕೊಳ್ಳಿಕ್ಕೆ HbA1c ಮಾಡ್ತಾರೆ. ಅದು ಅಬ್ನಾರ್ಮಲ್ ಆಗಿದ್ದರೆ ಅದು ಡಯಾಬಿಟೀಸ್ ಇದೆಯೋ ಇಲ್ಲ ಅಂತಲೂ ಅದರಿಂದ ತಿಳ್ಕೊಬೋದು. ಇದು ಶುಗರ್ ಬಗ್ಗೆ. ಮತ್ತೇನು ಮಾಡ್ತಾರೆ ಅಂದರೆ ಒಂದು ಲಿವರ್ ಫಂಕ್ಷನ್ ಟೆಸ್ಟ್ ಅಂತೇಳಿ ಮಾಡಿಸಿರ್ತಾರೆ ರೆಗ್ಯುಲರ್ ರೂಟೀನ್. ಇದರಲ್ಲಿ ಲಿವರ್ ಫಂಕ್ಷನ್ ಟೆಸ್ಟಲ್ಲಿ ಈಗ ಕೆಲವು ಎಂಜೈಮ್ಸ್ ಮಾಡಿಸ್ತಾರೆ, ALT, AST ಮತ್ತು GGT ಅಂತೆಲ್ಲ ಮಾಡಿಸ್ತಾರೆ, ಬಿಲಿರುಬಿನ್ ಲೆವೆಲ್ಸ್ ಮಾಡಿಸ್ತಾರೆ, ಆಮೇಲೆ ಆಲ್ಬುಮಿನ್ನು ಗ್ಲೋಬಿಲಿನ್ ರೇಷಿಯೋಸ್ ಎಲ್ಲ ಮಾಡಿಸ್ತಾರೆ. ಇದರಿಂದ ಓವರಾಲ್ ಆಗಿ ನಿಮ್ಮ ಲಿವರ್ ಫಂಕ್ಷನ್ ಹೇಗೆ ಇದೆಯೇ, ಅದರಿಂದ ಲಿವರ್ ಏನಾದರೂ ಪ್ರಾಬ್ಲಮ್ ಆಗಿದೆಯೋ ಅವೆಲ್ಲ ತಿಳ್ಕೊಳ್ಳಿಕ್ಕೆ ಒಂದು ಲಿವರ್ ಫಂಕ್ಷನ್ ಟೆಸ್ಟ್ ಮಾಡ್ತಾರೆ. ಅದ್ರ ಪ್ರಕಾರ ನಾವು ಆ ರಿಪೋರ್ಟ್ ನೋಡಿ ಹೇಳ್ಬೇಕಾಗುತ್ತೆ. ಆಮೇಲೆ ಒಂದು ಲಿಪಿಡ್ ಪ್ರೊಫೈಲ್ ಅಂತ ಮಾಡಿಸ್ತೀವಿ. ಈ ಲಿಪಿಡ್ ಪ್ರೊಫೈಲಲ್ಲಿ ಏನು ಮಾಡ್ತೀವಿ, ಜನರಲ್ ಆಗಿ ಟೋಟಲ್ ಕೊಲೆಸ್ಟ್ರಾಲ್ ಅಂತ ಒಂದು ಮಾಡ್ತಾರೆ, ಆಮೇಲೆ LDL ಕೊಲೆಸ್ಟ್ರಾಲ್ ಅಂತ ಮಾಡ್ತಾರೆ, HDL ಕೊಲೆಸ್ಟ್ರಾಲ್ ಅಂತ ಮಾಡ್ತಾರೆ, ಟ್ರೈಗ್ಲಿಸರೈಡ್ಸ್ ಅಂತ ಮಾಡ್ತಾರೆ, VLDL ಅಂತ ಮಾಡ್ತಾರೆ. ಇವೆಲ್ಲವೂ ಮಾಡಿ ಕೆಲವು ರೇಷಿಯೋಗಳು ಮಾಡ್ತಾರೆ. ಟ್ರೈಗ್ಲಿಸರೈಡ್ ಓವರ್ HDL ರೇಷಿಯೋ, LDL ಓವರ್ HDL ರೇಷಿಯೋ, ಟೋಟಲ್ ಕೊಲೆಸ್ಟ್ರಾಲ್ ಓವರ್ HDL ರೇಷಿಯೋ, ಈ ಥರ ಎಲ್ಲ ರೇಷಿಯೋಗಳೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈ ಲಿಪಿಡ್ ಪ್ರೊಫೈಲಿಂದ ಏನು ಗೊತ್ತಾಗ್ತದಂದರೆ ನಮ್ಮ ದೇಹದಲ್ಲಿರುವ ಕೊಬ್ಬಿನ ಅಂಶ ನಾರ್ಮಲ್ ಇದೆಯೋ ಅಬ್ನಾರ್ಮಲ್ ಇದೆಯೋ ಅನ್ನೋದು ಒಂದು ಗೊತ್ತಾಗ್ತದೆ. ಈ ರಕ್ತದಲ್ಲಿರುವಂಥ ಒಂದು ಕೊಬ್ಬಿನ ಅಂಶ. ಈ ರಕ್ತದಲ್ಲಿ ಜನರಲ್ ಆಗಿ ಹೆಚ್ಚು ಕೊಲೆಸ್ಟ್ರಾಲ್ ಇದ್ದರೆ ಅಥವಾ ಹೆಚ್ಚು ಟ್ರೈಗ್ಲಿಸರೈಡ್ಸ್ ಇದ್ದರೆ, ಸ್ಪೆಷಲಿ ಹೆಚ್ಚು LDL ಕೊಲೆಸ್ಟ್ರಾಲ್ ಹೆಚ್ಚಿದ್ದು, HDL ಕೊಲೆಸ್ಟ್ರಾಲ್ ಏನಾದರೂ ಕಡಿಮೆ ಇದ್ದರೆ ಅದರಿಂದ ಮುಂದೆ ನಮಗೆ ಒಂದು ಆರ್ಟ್ರೀಸ್ ಏನಿರ್ತಾವಲ್ಲ, ರಕ್ತವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾವಲ್ಲ ನಮ್ಮ ಬೇರೆ ಬೇರೆ ಆರ್ಗನ್ಸ್ಗೆ, ಸೊ ಹಾರ್ಟ್ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಬ್ರೈನ್ ಆಗಿರ್ಬೋದು, ಇವೆಲ್ಲ ಆರ್ಗನ್ಸ್ಗೆ ರಕ್ತ ಪರಿಚಲನೆ ಬೇಕಾಗ್ತದೆ. ಆ ರಕ್ತವನ್ನು ತಗೊಂಡು ಹೋಗುವಂಥ ರಕ್ತನಾಳಗಳೇನಿರ್ತವೆ ಅವು ಬ್ಲಾಕ್ ಆಗೋಂಥ ಚಾನ್ಸ್ ಇರುತ್ತೆ. ಹೆಚ್ಚು LDL ಕೊಲೆಸ್ಟ್ರಾಲು, ಕಡಿಮೆ HDL ಕೊಲೆಸ್ಟ್ರಾಲು, ಸೊ ಟೋಟಲ್ ಕೊಲೆಸ್ಟ್ರಾಲ್ ಹೆಚ್ಚು ಆ ಥರ ಇದ್ದಂಗೆಲ್ಲ ಅಥೆರೋಸ್ಕ್ಲಿರೋಸಿಸ್ ಅಂತ ಒಂದು ಪ್ರೋಸೆಸ್ ಆಗುತ್ತೆ. ನಾನು ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಅಂಥ ಒಂದು ಮಾರಣಾಂತಕವಾದಂಥ ಕಾಯಿಲೆಗಳು ಅವೆಲ್ಲ, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಸ್ಟ್ರೋಕ್ ಆಗ್ಬೋದು, ಬೇರೆ ಎಲ್ಲೇ ಹೋಗಿ ಒಂದು ರಕ್ತನಾಳ ಬ್ಲಾಕ್ ಆಗೋದು, ಡೀಪ್ ವೇನ್ ಥ್ರೋಂಬೋಸಿಸ್ ಅಂತಲೇ ಆಗ್ಬೋದು. ಕೆಲವೆಲ್ಲ ಈ ಅಥೆರೋಸ್ಕ್ಲೆರೋಸಿಸ್ಸು ಅಬ್ಡಮನ್ ಇದು ದೊಡ್ಡ ಆರ್ಟ್ರೀಸಲ್ಲಿ ಆಗಿ ಅದು ಒಂದು ಡಿಸ್ಲಾರ್ಜ್ ಆಗಿ ಸಣ್ಣ ಸಣ್ಣ ಆರ್ಟ್ರಿಗೆ ಹೋಗಿ ಬ್ಲಾಕ್ ಆಗೋ ಚಾನ್ಸ್ ಇರುತ್ತೆ. ಅಂಥವನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಒಂದು ನಮ್ಮ ದೇಹದಲ್ಲಿರುವಂಥ ಏನು ಕೊಬ್ಬಿನ ಅಂಶ ಇರುತ್ತೆ, ಸ್ಪೆಷಲಿ ಬ್ಲಡ್ ವೆಸಲ್ಸಲ್ಲಿ ಅದನ್ನು ಕಡಿಮೆ ನಾರ್ಮಲ್ಲಾಗಿ ಇಟ್ಕೊಳ್ಳೋದೊಂದು ವ್ಯವಸ್ಥೆ ನಾವು ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಲಿಪಿಡ್ ಪ್ರೊಫೈಲ್ ಒಂದು ನೀವು ಡಿಟರ್ಮಿನ್ ಮಾಡಿಕೊಂಡಾಗ ಅದು ಅಬ್ನಾರ್ಮಲ್ ಇದ್ದರೆ ಅದನ್ನು ಹೇಗೆ ಸರಿಪಡಿಸ್ಕೋಬೋದು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈ ಲಿಪಿಡ್ ಪ್ರೊಫೈಲ್ ಅಬ್ನಾರ್ಮಲ್ ಇರೋರು ಏನು ಮಾಡಬೇಕಂತ, ಆಮೇಲೆ ಗ್ಲೂಕೋಸ್ ಲೆವೆಲ್ಸ್ ಅಬ್ನಾರ್ಮಲ್ ಇರೋರು ಏನು ಮಾಡ್ಬೇಕಂತೇಳಿ, ಆಮೇಲೆ ಈ ಲಿವರ್ ಫಂಕ್ಷನ್ ಅಬ್ನಾರ್ಮಲ್ ಇರೋರು ಏನು ಮಾಡ್ಬೇಕಂತೇಳಿ. ಸೊ ಇದು ಒಂದು ಲಿಪಿಡ್ ಪ್ರೊಫೈಲ್ ಮಾಡ್ತಾರೆ ರೂಟೀನ್ ಟೆಸ್ಟಲ್ಲಿ. ಆಮೇಲೆ ರೀನಲ್ ಫಂಕ್ಷನ್ ಟೆಸ್ಟ್ ಅಂತ ಒಂದು ಮಾಡ್ತಾರೆ. ರೀನಲ್ ಫಂಕ್ಷನ್ ಟೆಸ್ಟಲ್ಲಿ ಜನರಲ್ ಆಗಿ ಬ್ಲಡ್ ಯೂರಿಯಾ ನೈಟ್ರೋಜನ್ ಅಂತ ಮಾಡ್ತೀವಿ, ಬ್ಲಡ್ ಯೂರಿಯಾ ಅಂತ ಮಾಡ್ತೀವಿ, ಆಮೇಲೆ ಕ್ರಿಯಾಟಿನಿನ್ ಅಂತೇಳಿ ಮಾಡ್ತೀವಿ, ಗ್ಲೋಮಿರುಲಾರ್ ಫಿಲ್ಟ್ರೇಷನ್ ರೇಟ್ ಅಂತ ಎಲ್ಲ ಮಾಡ್ತೀವಿ. ಇವೆಲ್ಲ ಓವರಾಲ್ ಆಗಿ ನಮ್ಮ ಕಿಡ್ನಿ ಹೇಗೆ ಫಂಕ್ಷನ್ ಮಾಡ್ತಾವೆ ಅನ್ನೋದ್ರ ಬಗ್ಗೆ ಒಂದು ಕೆಲವು ಟೆಸ್ಟ್ಗಳು. ಇದು ರೆಗ್ಯುಲರ್ ಆಗಿ ಇಷ್ಟು ಮಾಡಿಸ್ತಾರೆ. ಅದಾದಮೇಲೆ ಒಂದು ಯೂರಿಕ್ ಆ್ಯಸಿಡ್ ಅಂತೇಳೇನು ಮಾಡ್ತಾರೆ ಕೆಲವರು. ಯೂರಿಕ್ ಆ್ಯಸಿಡ್ ಏನು ಇಂಡಿಕೇಟ್ ಮಾಡ್ತದೆ ಅಂದರೆ ಅಗೇನ್ ನಮ್ಮ ದೇಹದಲ್ಲಿರುವಂಥ ಈ ರೀನಲ್ ಏನು ಕಿಡ್ನಿ ಫಂಕ್ಷನ್ ಹೇಗೆ ಇರುತ್ತೆ ಅನ್ನೋದು ತಿಳಿಸೋದ್ರ ಜೊತೆಗೆ ನಮ್ಮ ಓವರಾಲ್ ಮೆಟಬಾಲಿಸಮ್ ಹೇಗಿದೆ ಅಂತ ಯೂರಿಕ್ ಆ್ಯಸಿಡ್ ತಿಳಿಸ್ತದೆ. ಯಾಕಂದರೆ ನಮ್ಮ ಡಯಾಬಿಟಿಸ್ ಬರೋದಕ್ಕಿಂತ ಮುಂಚೆ ಈವನ್ ಬ್ಲಡ್ ಗ್ಲೂಕೋಸು ಹೆಚ್ಚಾಗಿ ರೇಸ್ ಆಗಿರೋದಕ್ಕಿಂತ ಮುಂಚೆನೇ ಯೂರಿಕ್ ಆ್ಯಸಿಡ್ ಹೆಚ್ಚಾಗಿರ್ತದೆ. ಅದು ಒಂಥರ ಅರ್ಲಿಯೆಸ್ಟ್ ಇಂಡಿಕೇಟರ್ ಆಫ್ ಮೆಟಬಾಲಿಕ್ ಅಬ್ನಾರ್ಮಲಿಟಿ ಅನ್ನೋದ್ರ ಬಗ್ಗೆ ಒಂದು ತಿಳಿಸ್ಕೊಡ್ತೈತೆ. ಅದಕ್ಕೆ ಯೂರಿಕ್ ಆ್ಯಸಿಡ್ಡು ಅತಿ ಮುಖ್ಯ. ಯೂರಿಕ್ ಆ್ಯಸಿಡ್ ನೋಡು ನಾರ್ಮಲ್ ಆಗಿರೋದಂತೂ ಅತಿ ಮುಖ್ಯ. ಅದನ್ನು ನಾವು ತುಂಬ ಕಾಳಜಿ ವಹಿಸಬೇಕಾಗುತ್ತೆ. ಯೂರಿಕ್ ಆ್ಯಸಿಡ್ ಹೇಗೆ ಡಿಕ್ರೀಸ್ ಮಾಡೋದು ಅನ್ನೋದ್ರ ಬಗ್ಗೆನೇ ನಾನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ. ಅದು ಒಂದೇ ವಿಡಿಯೋದಲ್ಲಿ ಎಲ್ಲ ಕವರ್ ಮಾಡಲಿಕ್ಕೆ ಆಗಲ್ಲ. ಸೊ ಇಷ್ಟು ರೆಗ್ಯುಲರ್ ಆಗಿ ಟೆಸ್ಟ್ ಮಾಡಿಸ್ತೀವಿ. ಆಮೇಲೆ ಒಂದು ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತಲೂ ಮಾಡಿಸ್ಬೋದು. ಈ ಸಿ ರಿಯಾಕ್ಟಿವ್ ಪ್ರೋಟೀನ್ ಏನಪ್ಪ ಅಂದರೆ ಇದು ನಮ್ಮ ಬಾಡಿಯಲ್ಲಿ ಎಷ್ಟು ಇನ್ಫ್ಲಮೇಷನ್ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತದೆ. ಸೊ ಸಿ ರಿಯಾಕ್ಟಿವ್ ಪ್ರೋಟೀನ್ ಹೆಚ್ಚಿರೋರು
ಅವರು ಬಾಡಿ ತುಂಬ ಇನ್ಫ್ಲೇಮ್ಡ್ ಆಗಿದೆ ಅಂತ. ಇನ್ಫ್ಲಮೇಷನ್ ಅಂದರೆ ಅದು ಏನಂದ್ರೆ ಒಂದು ಗಾಯ ಆದಾಗ ಏನು ರೆಡ್ ಆಗಿ ಒಂದು ಊತ ಬಂದಿರುತ್ತಲ್ಲ, ಅದೇ ಥರ ಎಂಟೈರ್ ಬಾಡಿಯಲ್ಲಿ ಇನ್ಫ್ಲಮೇಷನ್ ಆಗಿರ್ಬೋದು ಅಥವಾ ಕೆಲವು ಪಾರ್ಟ್ ಆಫ್ ದ ಬಾಡೀಸಲ್ಲಿ ಇನ್ಫ್ಲಮೇಷನ್ ಆಗಿರ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ತದೆ. ಸಿ ರಿಯಾಕ್ಟಿವ್ ಪ್ರೋಟೀನ್ ಒಂದು ಆ ಥರ ಮಾಡಿಸ್ತಾರೆ. ಇದು ರೂಟೀನ್ ಆಗಿ ರಕ್ತದಲ್ಲಿ ಮಾಡುವಂಥ ಪರೀಕ್ಷೆಗಳು. ಮತ್ತು ಯೂರಿನ್ ಟೆಸ್ಟ್ ಮಾಡಿಸ್ತಾರೆ. ಯೂರಿನ್ ಟೆಸ್ಟ್ ಜನರಲಿ ರಕ್ತದಲ್ಲಿರುವಂಥ ಅಂಶ ಏನು ನಾರ್ಮಲ್ ಇದ್ದರೆ ಯೂರಿನ್ನು ಜನರಲಿ ನಾರ್ಮಲ್ ಆಗಿರುತ್ತೆ. ಯೂರಿನ್ ಪರೀಕ್ಷೆ ಅದು ಅಷ್ಟು ಒತ್ತು ಕೊಡೋದಿಲ್ಲ ನಾವು, ಅನ್ಲೆಸ್ ಕೆಲವರಿಗೆ ಕಿಡ್ನಿ ಫಂಕ್ಷನ್ ಏನಾದರೂ ಹಾಳಾಗಿದೆ ಅಂದರೆ ಕಿಡ್ನೀಸ್ ತುಂಬ ಹಾಳಾಗಿದ್ದು ಅಥವಾ ಹಾಳಾಗ್ತಾನೆ ಇದ್ದರೆ ಆವಾಗ ಅದರಿಂದ ಕೆಲವು ವಿಷಯಗಳು ಗೊತ್ತಾಗ್ತದೆ. ಸೊ ಇಷ್ಟು ನಾವು ರೆಗ್ಯುಲರ್ ಆಗಿ ರೂಟೀನ್ ಆಗಿ ಒಂದು ರಕ್ತ ಪರೀಕ್ಷೆ ಒಂದು ಮಾಡಿ ಅದರಲ್ಲಿ ಬರುವಂಥ ಮಾಡುವಂಥ ಕೆಲವು ಟೆಸ್ಟ್ಗಳಿರ್ತಾವೆ ಅದು ಏನೇನು ಅಂತೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ಬೇಕು ಅಂದ್ಕೊಂಡಿದ್ದೆ. ನನ್ನ ಮುಂದಿನ ವಿಡಿಯೋದಲ್ಲಿ ಈಚ್ ಒನ್ ಆಫ್ ದೆಮ್ ಅದು ಹೇಗೆ ಅಬ್ನಾರ್ಮಲ್ಲು ಮತ್ತು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ವೇಟ್ ಫಾರ್ ದಟ್ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿಕೊಳ್ಳಿ. ಮತ್ತು ಲೈಕ್ ಆಗಿದ್ದರೆ ಒಂದು ಥಮ್ಸ್ ಅಪ್ ಕೊಡಿ. ನಿಮಗೇನಾದರೂ ಕ್ವಶನ್ ಇದ್ದರೆ ಅದನ್ನು ಈ ಕಮೆಂಟ್ ಸೆಕ್ಷನಲ್ಲಿ ಒಂದು ಕ್ವಶನ್ ಹಾಕಿ, ನಾನು ಸಾಧ್ಯವಾದಷ್ಟು ಟೈಮ್ ಆದಾಗ ಅದರ ಬಗ್ಗೆ ನಾನು ರಿಪ್ಲೈ ಮಾಡ್ತೀನಿ. ಸೊ ಇಷ್ಟು ರೆಗ್ಯುಲರ್ ಆಗಿ ಇಯರ್ಲಿ ನಾವೇನು ಟೆಸ್ಟ್ ಮಾಡಿಸ್ತೀವಿ, ವಾರ್ಷಿಕವಾಗಿ ರಕ್ತ ಪರೀಕ್ಷೆಯನ್ನು ಮಾಡಿಸ್ತೀವಿ, ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಒಂದು ವಿಡಿಯೋ. ನಾನು ನಿಮ್ಮನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.